ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮದ ದಿನದಂದು ನಗರದ ರಿಚ್ಮಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಇಪಿಎಸ್ ಪಿಂಚಣಿದಾರರ 35ನೇ ಬೃಹತ್ ಪ್ರತಿಭಟನಾ ಸಭೆ ಜರುಗಿತು. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತರ ಟ್ರಸ್ಟ್ ವತಿಯಿಂದ ಈ ಸಭೆಯನ್ನು ಆಯೋಜಿಸಲಾಗಿತ್ತು. ಪ್ರತಿಭಟನಾಕಾರರು ಇಪಿಎಸ್ ನಿವೃತ್ತರಿಗೆ ಕನಿಷ್ಠ ಹೆಚ್ಚುವರಿ ಪಿಂಚಣಿ ರು. 7,500 ಹಾಗೂ ವೈದ್ಯಕೀಯ ಸೌಲಭ್ಯ ಒದಗಿಸಬೇಕು, ಇಪಿಎಸ್ ವ್ಯಾಪ್ತಿಗೆ ಬರದ ನಿವೃತ್ತರಿಗೆ ಕೂಡಲೇ ರು. 5,000 ಪಿಂಚಣಿ ನೀಡಬೇಕು, ಜೊತೆಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸೇರಿದಂತೆ ವಿವಿಧ ಉಚ್ಚ ನ್ಯಾಯಾಲಯಗಳ ತೀರ್ಪುಗಳನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿದರು. ಈ ಹಿನ್ನೆಲೆಯಲ್ಲಿ ಕಚೇರಿ ಆವರಣದಲ್ಲಿ ಹರತಾಳ ನಡೆಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಯ ಸಚಿವರಾದ ಶ್ರೀ ಮುನ್ಸೂಕ್ ಮಾಂಡವೀಯ ಹಾಗೂ ಕೇಂದ್ರ ಸಚಿವೆ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರಿಗೆ ಉದ್ದೇಶಿಸಿದ ಮನವಿ ಪತ್ರವನ್ನು ಇಪಿಎಫ್ಒ ಅಧಿಕಾರಿಗಳಿಗೆ ಸಲ್ಲಿಸಿ ಅದನ್ನು ಕೂಡಲೇ ಕೇಂದ್ರ ಸಚಿವರ ಕಾರ್ಯಾಲಯಕ್ಕೆ ರವಾನಿಸಬೇಕೆಂದು ಒತ್ತಾಯಿಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಇದುವರೆಗೂ 34 ಮನವಿ ಪತ್ರಗಳನ್ನು ಕೇಂದ್ರ ಸರ್ಕಾರದ ಸಚಿವರಿಗೆ ಸಲ್ಲಿಸಿದ್ದರೂ ಯಾವುದೇ ಸೂಕ್ತ ಪ್ರತಿಕ್ರಿಯೆ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದೇ ನಿರ್ಲಕ್ಷ್ಯ ಮುಂದುವರೆದರೆ ಉಗ್ರ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದರು. ಮದುರೈ ಉಚ್ಚ ನ್ಯಾಯಾಲಯವು 20/9/2025 ರಂದು ಹಾಗೂ ಕೋಲ್ಕತ್ತಾ ಉಚ್ಚ ನ್ಯಾಯಾಲಯವು 14/11/2025 ರಂದು ಇಪಿಎಸ್ ನಿವೃತ್ತರ ಪರ ನೀಡಿರುವ ಆದೇಶಗಳು ನಮಗೂ ಅನ್ವಯವಾಗುತ್ತವೆ. ಈ ಆದೇಶಗಳನ್ನು ಕೂಡಲೇ ಅನುಷ್ಠಾನಗೊಳಿಸಿ ಹೆಚ್ಚುವರಿ ಪಿಂಚಣಿ ನೀಡಬೇಕೆಂದು ಆಗ್ರಹಿಸಲಾಯಿತು. ಜಮ್ಶೇದ್ಪುರದಲ್ಲಿರುವ ಎಂಎಸ್ ಟಾಟಾ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಇಪಿಎಸ್ ನಿವೃತ್ತರಿಗೆ ಟ್ರಸ್ಟ್ ನಿಯಮಾವಳಿಯಂತೆ ಹೆಚ್ಚುವರಿ ಪಿಂಚಣಿ ನೀಡಲು ಇಪಿಎಫ್ಒ ಅಧಿಕಾರಿಗಳು 11/9/2025 ರಂದು ಸುತ್ತೋಲೆ ಹೊರಡಿಸಿರುವುದನ್ನು ಉಲ್ಲೇಖಿಸಿ ಇದೇ ನಿಯಮವನ್ನು ಕರ್ನಾಟಕದ 4 ಸಾರಿಗೆ ನಿಗಮಗಳ ನಿವೃತ್ತ ನೌಕರರಿಗೂ ವಿಸ್ತರಿಸಬೇಕೆಂದು ಒತ್ತಾಯಿಸಿದರು. 10/10/2025 ರಂದು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರು ಇಪಿಎಸ್ ನಿವೃತ್ತರ ಪರವಾಗಿ ಬರೆದಿರುವ ಪತ್ರದ ಆಧಾರದ ಮೇಲೆ ಕೂಡಲೇ ಕ್ರಮ ಕೈಗೊಂಡು ಎಲ್ಲ ಜಂಟಿ ಆಯ್ಕೆ ಪತ್ರಗಳನ್ನು ಪುನರ್ಸ್ಥಾಪಿಸಿ ಹೆಚ್ಚುವರಿ ಪಿಂಚಣಿ ನೀಡಬೇಕೆಂದು ಆಗ್ರಹಿಸಿದರು. ಸಂಘದ ಸಂಘಟನಾ ಕಾರ್ಯದರ್ಶಿ ಶ್ರೀ ಮನೋಹರ್ ಅವರು ಎಲ್ಲ ಹೋರಾಟಗಾರರನ್ನು ಸ್ವಾಗತಿಸಿ ಸಭೆಗೆ ಚಾಲನೆ ನೀಡಿದರು. ಸಂಘದ ಅಧ್ಯಕ್ಷ ನಂಜುಂಡೇಗೌಡ, ಕಾರ್ಯಾಧ್ಯಕ್ಷ ಶಂಕರಕುಮಾರ್ ಹಾಗೂ ಕೆಎಸ್ಆರ್ಟಿಸಿ ಚಿಕ್ಕಬಳ್ಳಾಪುರ ಟ್ರಸ್ಟ್ ಅಧ್ಯಕ್ಷ ಬ್ರಹ್ಮಚಾರಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಅಂತಿಮವಾಗಿ ಇಪಿಎಫ್ಒ ಅಧಿಕಾರಿಗಳು ಮನವಿ ಪತ್ರವನ್ನು ಸ್ವೀಕರಿಸಿ ಪ್ರತಿಭಟನಾ ಸಭೆಯ ಸಂಪೂರ್ಣ ವಿವರಗಳನ್ನು ಕೇಂದ್ರ ಸಚಿವರ ಕಾರ್ಯಾಲಯಕ್ಕೂ ಹಾಗೂ ನವದೆಹಲಿಯಲ್ಲಿರುವ ತಮ್ಮ ಮೇಲಾಧಿಕಾರಿಗಳಿಗೆ ಕಳುಹಿಸುವುದಾಗಿ ಭರವಸೆ ನೀಡಿದರು. ಸಂಘದ ಪದಾಧಿಕಾರಿಗಳಾದ ರಂಗನಾಥ್ ಹಾಗೂ ಕೃಷ್ಣಮೂರ್ತಿ ಉಪಸ್ಥಿತರಿದ್ದು ಸಭೆಯ ನಿರ್ವಹಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಈ ಪ್ರತಿಭಟನಾ ಸಭೆ ಅತ್ಯಂತ ಆವೇಶಭರಿತವಾಗಿದ್ದು ಕೇಂದ್ರ ಸರ್ಕಾರ ಮತ್ತು ಇಪಿಎಫ್ಒ ಅಧಿಕಾರಿಗಳಿಗೆ ಇದು ಎಚ್ಚರಿಕೆಯ ಗಂಟೆಯಾಗಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. ದಿನಾಂಕ 29/12/2025 ರಂದು ಪಿಎಫ್ ಆವರಣದಲ್ಲಿ ನಿಧಿ ಆಪ್ಕಾ ನಿಕಟ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕೆಎಸ್ಆರ್ಟಿಸಿ, ಬಿಎಂಟಿಸಿ ನಿವೃತ್ತ ನೌಕರರು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇಮಾಭಿವೃದ್ಧಿ ಸಂಘದ ಪಿಂಚಣಿದಾರರು ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಸ್ವಾಗತ ಬಯಸ್ತಾ ಇದ್ದೀವಿ. ಈ ಸಭೆಯಲ್ಲಿ ಈ ದಿನ ಪ್ರತಿಭಟನೆ ಹಾಗೂ ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನಾಯಕರುಗಳಾದ ಬಿಎಂಟಿಸಿ, ಕೆಎಸ್ಆರ್ಟಿಸಿ ನಿವೃತ್ತ ಸಂಘದ ಅಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರು ಹಾಗೂ ಕಾರ್ಯಾಧ್ಯಕ್ಷರಾದ ಶಂಕರ್ ಕುಮಾರ್ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾದ ರಂಗನಾಥ್ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬ್ರಹ್ಮಚಾರಿ ಹಾಗೂ ಅವರ ಪದಾಧಿಕಾರಿಗಳು ಹಾಗೂ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಪಿಂಚಣಿದಾರರ ಪದಾಧಿಕಾರಿಗಳು ಎಲ್ಲರಿಗೂ ಆಧಾರದ ಸ್ವಾಗತ. ಆದ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರು ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರಿಗೆ ಅವರ ಆಫೀಸು ದಾರಿನ ಸವಸಿದೀವಿ. ನಾವು 16 ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಆದರೂ ಸಹ ಹಳೆ ಒಂದು ಏನಿದೆ ಅದನ್ನ 2019ರಲ್ಲಿ ನೀಡಿರ್ತಕ್ಕಂಥ ಒಂದು ಹೇಳಿಕೆ ಏನಿದೆ ಅದನ್ನೇ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಶೋಭಾ ಕರಂದ್ಲಾಜೆ ಅವರು ನಿವೃತ್ತ ನೌಕರರಿಗೆ ಕನಿಷ್ಠ ಪಿಂಚಣಿ ಏನು ಕೊಡ್ತಾ ಇದ್ದೇವೆ 1,000 ರೂಪಾಯಿನ ಅದನ್ನ ಹೆಚ್ಚು ಮಾಡ್ತಕ್ಕಂಥ ಯಾವುದೇ ಪ್ರಸ್ತಾವನೆ ಈ ಒಂದು ಸದನದ ಮುಂದೆ ಇಲ್ಲ ಅಂತಕ್ಕಂಥ ಅದನ್ನ ಹೇಳಿರೋದು ನಮಗೆ ಅತ್ಯಂತ ದುಃಖದ ಸಂಗತಿ. ಯಾಕೆ ಅಂತ ಅಂದ್ರೆ ನಾವು ಎಷ್ಟು ಮನವಿ ಕೊಟ್ಟಿದ್ದೇವೆ, ಎಷ್ಟು ಹೋರಾಟ ಮಾಡಿದ್ದೇವೆ,
ನಾವು ದೆಹಲಿ ಯಾತ್ರೆ ಮಾಡಿದ್ದೇವೆ. ನಿವೃತ್ತರಲ್ಲಿ ಒಂದು ಜಾಗೃತಿ ಅರಿವು ಮೂಡಿಸಿ ಇಷ್ಟೆಲ್ಲ ಮನವಿ ಮಾಡಿದ್ರು ಕೂಡ ಯಾವುದೇ ಒಂದು ಇದನ್ನ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡದೇ ಇರೋದು ನಮಗೆ ನಿಜವಾಗೂ ದುಃಖ ಆಗ್ತಾ ಇದೆ. ಪ್ರತಿ ವರ್ಷ 3 ಅಧಿವೇಶನ ಬರುತ್ತೆ. ಬಜೆಟ್ ಅಧಿವೇಶನ, ಮಳೆಗಾಲದ ಅಧಿವೇಶನ ಮತ್ತೆ ಚಳಿಗಾಲದ ಅಧಿವೇಶನ. ಈ 3 ಅಧಿವೇಶನ ನಾವು ಕಾಯ್ಕೊಂಡು ನಮ್ಮ ಜೀವನ ವ್ಯರ್ಥ ಆಗೋಯ್ತು. ಈಗ ನಮ್ಮಲ್ಲಿ ಒಂದು ಗೊಂದಲ ಇದೆ. ಈ ಕಡೆ ಮಿನಿಮಮ್ ಪಿನ್ಷನ್ ಜಾಸ್ತಿ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ಕೋರ್ಟಿನ ಜಡ್ಜ್ಮೆಂಟು ಬರ್ತಾ ಇಲ್ಲ. ಎರಡು ಗೊಂದಲ ಆಗೋಗಿದೆ. ಯಾವಾಗ ಆಗುತ್ತೆ, ಇದ್ಯಾವಾಗ ಆಗುತ್ತೆ, ಅದ್ಯಾವಾಗ ಆಗುತ್ತೆ ಅಂತ. EPS 95 ಪಿನ್ಷನ್ದಾರರು ದೇಶದಾದ್ಯಂತ ಇದ್ರೂ ಸರ್ಕಾರ ಗಮನ ಹರಿಸ್ತಾ ಇಲ್ಲ, ಅವ್ರ ಬಗ್ಗೆ ಕೇರು ತಗೊಂತಾ ಇಲ್ಲ. ಏನಾದ್ರೂ ಮಾಡ್ಕೊಳ್ಳಿ ಏನೋ ಒಂಥರ ಉದಾಸೀನತೆ ತೋರಿ ಆರಾಮಾಗಿದ್ದಾರೆ. ತಾವು ಏನ್ ಬೇಕೋ ಅದನ್ನ ಮಾಡ್ಕೊಂಡು ಆರಾಮಾಗಿದ್ದಾರೆ. ಇದನ್ನ ಏನ್ ತೋರಿಸುತ್ತೆ ಅಂದ್ರೆ, ನಾವೇನ್ ಅವ್ರಿಗೆ ದುಡ್ಡು ಕೊಡಿ ಅಂತ ನಾವೇನ್ ಕೇಳ್ತಾ ಇಲ್ಲ. ನಮ್ಮ ದುಡ್ಡು ಇಲ್ಲಿದೆ, ನಮ್ಮ ಕಾಂಟ್ರಿಬ್ಯೂಷನ್ ಇಲ್ಲಿದೆ. ಇಲ್ಲಿ ಆ ದುಡ್ಡಲ್ಲಿ ಕೊಡಿ ನೀವು ಅಂತ ನಾವು ಕೇಳ್ತಾ ಇರೋದು. ಅದಕ್ಕೂ ಚೊಪ್ಪಾಗ್ದಲೆ ನಿದ್ರಾಭಂಗ ಸ್ಥಿತಿನಲ್ಲಿ ಇದಾರೆ ಅವರು. ಇಂಥದ್ರಲ್ಲಿ ನಾವು ಹೋರಾಟನ ಜಾಸ್ತಿ ಮಾಡಬೇಕು. MP ಗಳ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿ ಅವರು ಧ್ವನಿ ಎತ್ತೋ ತರ ಮಾಡಬೇಕು. ಇದೊಂದು ಇದಾದ್ರೆ ಕೋರ್ಟಿನ ವಿಷಯ ಬೇರೆ. ಈ EPF ಅಧಿಕಾರಿಗಳು ಏನ್ ಮಾಡ್ತಾರೆ, ಕೋರ್ಟ್ನಲ್ಲೆಲ್ಲ ಜಡ್ಜ್ಗಳಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒರಿಜಿನಲ್ ಏನ್ ವಿಷಯ, ಏನ್ ಅಂಕಿಅಂಶಗಳನ್ನ ಕೊಡ್ತಾ ಇಲ್ಲ. ಅವರು ಎಲ್ಲ ಮಿಸ್ಗೈಡ್, ತಪ್ಪು ಮಾಹಿತಿಗಳನ್ನ ಕೊಟ್ಟು ಅವ್ರ ತಲೆ ಕೆಡಿಸ್ತಾ ಇದ್ದಾರೆ. ಹಿಂದೆ ಈ RC ಗುಪ್ತಾ ಜಡ್ಜ್ಮೆಂಟ್ ಕೊಟ್ಟಿದ್ದು ರಂಜನ್ ಗೊಗಾಯ್ ಅಂತ ಚೀಫ್ ಜಡ್ಜ್. ಅವರು ಹೇಳಿದ್ರು, ಅವರು ಅವಾಗಿನ್ನೂ ತೀರ್ಪು ಕೊಟ್ಟಾಗ ಚೀಫ್ ಜಡ್ಜ್ ಆಗಿರ್ಲಿಲ್ಲ. ಆದ ನಂತರ ಹೇಳೋದು, ನಿಮ್ಮದು 100% ಆಗುತ್ತೆ, ನಾನು ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡು ಇದ್ರು ಅವರು ಇರೋವರೆಗೂ ರಿಟೈರ್ಮೆಂಟ್ ಒಂದು 8 ತಿಂಗಳು ಇರೋಂಗೂ ಇವ್ರ ಕೇಸೇ ಅಟೆಂಡ್ ಮಾಡ್ಲಿಲ್ಲ EPFನವರು. ಅಂತ ದರಿದ್ರ ಬುದ್ಧಿಯವರು. 100-110 ಕಿಲೋಮೀಟರ್ ಗೌರಿಬಿದನೂರು ಆ ಕಡೆಯಿಂದ ಬಂದಿದ್ದಾರೆ ಬೆಳಗ್ಗೆನೆ. ತಾವೆಲ್ಲರೂ ಒಂದು ಕಡೆ ಚಳಿ ಇದ್ದಂಗಿದೆ, ಒಂದು ಕಡೆ ಬಿಸಿಲು ಇದ್ದಂಗಿದೆ. ಚಳಿ ಬೆಳಗ್ಗೆ ಇತ್ತು, ಈಗ ಬಿಸಿಲು ಶುರು ಆಗಿದೆ. ಇದೇ ತರ ನಮ್ಮ ಇದರಲ್ಲಿ ಕೂಡ ಹೋಗಲು ಹೋಗ್ತಾ ಇದ್ದೇವೆ. ಆದರೂ ಕೂಡ ಯಾರಿಗೂ ಹೆದರ್ಕೊಂಡಿದ್ದೀರಾ, ಬೇಜಾರು ಮಾಡ್ಕೊಂತಿದ್ದೀರಾ, ಬಂದಿದ್ದೀರಾ. ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇವೆ. ಮುಖ್ಯವಾಗಿ ಈಗ ನಮ್ಮ ಸರ್ಕಾರದ್ದು ಏನಾಗಿದೆ ಅಂತ, ಕರ್ನಾಟಕ ಸರ್ಕಾರದ್ದು ಈ ಮನುಷ್ಯನ ಸ್ವಲ್ಪ ಬೇಜಾರಾದ್ರೆ ಮಕ್ಕಳನ್ನಾಗ್ಲಿ ಬೇರೆಯವ್ರನ್ನಾಗ್ಲಿ ಬೈತೀವಲ್ಲ, ಏನ್ ಪಾಡೋ ನೀನು ನಾಯಿ ಪಾಡು, ಯಾಕೆ ನಾಯಿ ತರ ಹೊಗಳ್ತೀಯ, ಯಾಕೆ ನಾಯಿ ತರ ಇರ್ತೀವ ಅಂತ. ಆ ಸ್ಥಿತಿಗೆ ತಂದ್ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ಒಂದು ವಿಷಯದಲ್ಲಿ ಅಂತಂದ್ರೆ, ತಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಒಂದು ನಾಯಿಗೆ 3,215 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ. ಮದುರೈ ಕೋರ್ಟ್ನಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ, 2014 ಪೂರ್ವ ಮತ್ತು ನಂತರ ಇರ್ತಕ್ಕಂಥ ಎಲ್ರಿಗೂ ಪೆನ್ಷನ್ ಕೊಡಿದ್ದು ಹೇಳಿದ್ದಾರೆ. ಕಲ್ಕಟ್ಟ ಹೈಕೋರ್ಟ್ ಅಲ್ಲಿ ಹೇಳಿದ್ದಾರೆ. ನಾನು ಜಡ್ಜ್ಮೆಂಟ್ ಕಾಪಿನ ಇಲ್ಲೇ ತಂದಿದ್ದೀನಿ ನೋಡಿ. ಮದ್ರಾಸ್ ಹೈಕೋರ್ಟ್ ಮದುರೈ ಜಡ್ಜ್ಮೆಂಟ್ ಕಾಪಿ ಇಲ್ಲೇ ಇದೆ. ಕಲ್ಕಟ್ಟ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ. ನಾವು ಕೊಟ್ಟಿರ್ತಕ್ಕಂಥ 34 ಮನೆ ಪತ್ರಗಳು ಕೂಡ ಇಲ್ಲಿದೆ. ಎಲ್ಲ ನಾವು ಹೋರಾಟ ಮಾಡಿದ್ವಿ. ನೀವು ಯಾಕೆ ಕಣ್ಣು ಮುಚ್ಚಿಬಿಟ್ಟಿದ್ದೀರಾ? ನೀವು ಯಾಕೆ ನಿದ್ದೆ ಮಾಡ್ತಾ ಇದ್ದೀರಾ? We have already sent this to our head office. We have already verified because Madras High Court and Madurai High Court is not applicable to Karnataka. So we have written to head office for seeking guidelines. So when guidelines